ಹೆಲೋ ಎಲ್ಲರಿಗೂ ಹೆಂಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಿಮ್ಮೆಲ್ಲರ ಮುಂದೆ ಒಂದು ಸಿಂಪಲ್ ಆಗಿ ಹಾಗೆಯೇ ಎಲ್ಲರಿಗೂ ಯೂಸ್ಫುಲ್ ಆಗೋವಂಥ ಒಂದು ಟ್ರಿಕ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಪ್ರತಿಯೊಂದು ವ್ಲಾಗಲ್ಲೂ ಸಹ ಏರ್ ಫ್ರೈಯರ್ದೇ ತೋರಿಸ್ತಾ ಇರ್ತಾರೆ. ಏನು ಅಂತಂತ ಓಪನ್ ಮಾಡಿ ನೋಡಿದ್ರೆ ಆಯಿಲ್ ಇಲ್ಲದೇ ಹಪ್ಪಳ ಸಂಡಿಗೆ ಚಿಪ್ಸು ಇದನ್ನೆಲ್ಲನೂ ಸಹ ಮಾಡ್ಕೋಬೋದಂತೆ. ಆದರೆ ನಮ್ಮೆಲ್ಲರ ಮನೆಯಲ್ಲಿ ಏರ್ ಫ್ರೈಯರ್ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಈ ಟ್ರಿಕ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಊಟದ ಜೊತೆಗೆ ಹಪ್ಪಳ ಸಂಡಿಗೆ ಇದ್ದರೆ ಒಂದು ಜಾಸ್ತಿನೇ ಹೋಗುತ್ತೆ, ಎಕ್ಸ್ಪೆಷಲಿ ನನಗೆ. ಆದರೆ ಡೈಲಿ ಎಣ್ಣೆಯಲ್ಲಿ ಕರೆದಿರೋದು ತಿನ್ನೋದ್ರಿಂದ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಹೇಳಿ ಸುಮಾರು ಜನ ಸ್ಕಿಪ್ ಮಾಡ್ತಾರೆ. ಇನ್ನು ಕೆಲವರು ಆಯಿಲ್ ಇಲ್ಲದೆ ಏರ್ ಫ್ರೈಯರಲ್ಲಿ ಫ್ರೈ ಮಾಡಿಕೊಂಡು ತಿಂತಾರೆ. ಆದರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಏರ್ ಫ್ರೈಯರ್ ಇರೋದಿಲ್ಲ. ಹೀಗಾಗಿ ಕೆಲವರು ಸೌದೆ ಒಲೆಯಲ್ಲಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದ್ರೆ ಸೌದೆ ಒಲೆನೂ ಸಹ ಈಗ ಮುಚ್ಚೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಈ ಟ್ರಿಕ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಏನೂ ಇಲ್ಲ, ಜಸ್ಟ್ ಸಿಂಪಲ್ ಅಷ್ಟೇ. ಡೈಲಿ ನೀವು ಚಪಾತಿ ರೊಟ್ಟಿ ಮಾಡ್ತಿರಲ್ಲ, ಅದೇ ರೊಟ್ಟಿ ಹೆಂಚಿನ ಮೇಲೆ ತುಂಬ ಚೆನ್ನಾಗಿ ಕಾದಿರುತ್ತಲ್ವ, ಆವಾಗ ಒಂದು ಹಪ್ಪಳನ ಈ ಥರ ಇಟ್ಬಿಡಿ. ಇಟ್ಟು ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ತಿರುವಾಕಿ ನಂತರ ಮತ್ತೆ ತಿರುವಾಕ್ಕೊಳ್ತಾನೆ ಇರಿ ಅಷ್ಟೇ. ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಅಂದರೆ ಬೇಗನೆ ಆಗಿಬಿಡುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿಯೂ ಇರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಂದು ನಿಜ ಹೇಳಬೇಕು ಅಂದರೆ ಎಣ್ಣೆಲಿ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಸುಟ್ಟು ಫ್ರೈ ಮಾಡ್ಕೊಂಡು ತಿನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ ಟೇಸ್ಟ್ ವೈಸು ಹೆಲ್ತ್ ಕೆಡುತ್ತೆ ಅನ್ನೋ ಭಯನೂ ಇರೋದಿಲ್ಲ, ಟೇಸ್ಟಿಗೆ ಟೇಸ್ಟೂ ಇರುತ್ತೆ, ಹೆಲ್ದಿಗೂ ಹೆಲ್ದಿನೂ ಇರುತ್ತೆ. ಯಾರಿಗೆಲ್ಲ ಹಪ್ಪಳ ಇಷ್ಟ ಆಗಿಬಿಟ್ಟು ಆಯಿಲ್ ಅನ್ನೋ ಒಂದೇ ಒಂದು ರೀಸನ್ಗೆ ಹಪ್ಪಳನ ಅವಾಯ್ಡ್ ಮಾಡ್ತಿದ್ದೀರಲ್ಲ, ಅಂಥವ್ರಿಗೆ ಇದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಇಲ್ಲಿ ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಹಪ್ಪಳ ಹೇಗಾಗಿದೆ ಅಂತ. ಮಸಾಲೆ ಹಪ್ಪಳ ಹಾಗೆಯೇ ಪ್ಲೈನ್ ಹಪ್ಪಳ ಎರಡೂ ಸಹ ಮಾಡಿದ್ದೀನಿ. ಹಾಗೆ ಒಂದು ಮುರಿದೂ ಸಹ ತೋರಿಸ್ತೀನಿ. ತುಂಬ ಕ್ರಿಸ್ಪಿಯಾಗಿ ಆಗಿದೆ, ಟೇಸ್ಟಿನೂ ಇರುತ್ತೆ. ಯಾರಿಗೆಲ್ಲ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲರೂ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಮಾತ್ರ ನಾನು ಕೇಳ್ಕೊಳ್ಳೋದಿಲ್ಲ. ಇದೇ ತರಹ ಟ್ರಿಕ್ಸ್ ನಿಮಗೆ ಬೇಕು ಅಂತಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ ನನಗೆ, ನೀವು ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.